ಸುಮಾರು 800ಕ್ಕೂ ಹೆಚ್ಚು ಪಬ್ಲಿಕ್ ಇಂಗ್ಲಿಷ್ ಶಾಲೆಗಳನ್ನು ಪ್ರಾರಂಭ ಮಾಡೋದಕ್ಕೆ 3,900 ಕೋಟಿ 3,900 ಕೋಟಿ 800 ಇಂಗ್ಲಿಷ್ ಶಾಲೆಗಳಿಗೆ ಸರ್ಕಾರ ಒದಗಿಸಿದ್ದಾರೆ. ಕನ್ನಡ ಶಾಲೆಗಳಿಗೆ, ಕನ್ನಡ ಮಾಧ್ಯಮ ಶಾಲೆಗಳಿಗೆ ಒಂದು ನಯಾ ಪೈಸಾ ಹಣ ಒದಗಿಸಿಲ್ಲ, ಕಡೆಗಾಣಿಸಿದ್ದಾರೆ, ಸಂಪೂರ್ಣ ಕಡೆಗಾಣಿಸಿದ್ದಾರೆ. ಸುಮಾರು 30 ವರ್ಷದಿಂದ ಕನ್ನಡ ಶಾಲೆಗಳನ್ನ ಕಡೆಗಾಣಿಸಿದ್ದಾರೆ. ನಿಮಗೆ ಗ್ರಾಮ್ಯ ಭಾಷೆಯಲ್ಲಿ ಹೇಳೋದಾದ್ರೆ ಕನ್ನಡ ಶಾಲೆಗಳು ಬೇವರ್ಷಿಯನ ರೀತಿಯಾಗಿದೆ. ಹೇಳೋರಿಲ್ಲ, ಕೇಳೋರಿಲ್ಲ, ಈ ಪರಿಸ್ಥಿತಿ ಆಗಿದೆ. ಕನ್ನಡ ಶಾಲೆಗಳನ್ನ ಉಳಿಸಬೇಕಾಗಿದೆ, ಕನ್ನಡ ಶಾಲೆಗಳಿಗೆ ಗೌರವ ಕೊಡಬೇಕಾಗಿದೆ. ಕರ್ನಾಟಕ ಸರ್ಕಾರ ಕನಿಷ್ಠ 1,000 ಕೋಟಿ ರೂಪಾಯಿ ಆದರೂ ಅನುದಾನ ಕೊಟ್ಟಿದ್ರೆ ಸಂತೋಷ ಪಡ್ತಾ ಇತ್ತು. ಇದು ಒಂದು ಕಡೆ ಕೇರಳ ಕನ್ನಡ ಶಾಲೆಗಳು ಮುಕ್ತಾ ಇದ್ದಾರೆ, ತಾಳ್ವಾಡಿ ಕನ್ನಡ ಶಾಲೆ ಮುಕ್ತಾ ಇದ್ದಾರೆ, ಹೊಸೂರು ಕನ್ನಡ ಶಾಲೆ ಮುಕ್ತಾ ಇದ್ದಾರೆ, ಅಕ್ಕಲಕೋಟೆ ಕನ್ನಡ ಶಾಲೆ ಮುಕ್ತಾ ಇದ್ದಾರೆ, ಮಡಕ್ಸಿರ ಕನ್ನಡ ಶಾಲೆ ಮುಕ್ತಾ ಇದ್ದಾರೆ, ಸೊಲ್ಲಾಪುರ ಕನ್ನಡ ಶಾಲೆ ಮುಕ್ತಾ. ಈ ಪ್ರಕಾರ ಕನ್ನಡ ಶಾಲೆಗಳನ್ನು ಕೇಳೋರಿಲ್ಲ. ಇದಕ್ಕಾಗಿ ತೀವ್ರ ಹೋರಾಟ 12ನೇ ತಾರೀಕು, ಇದೇ 12ನೇ ತಾರೀಕು ರಾಜ್ಯಾದ್ಯಂತ ಕನ್ನಡ ಶಾಲೆಗಳ ಬಂದ್, ಕನ್ನಡ ಶಾಲೆಗಳು ಬಂದ್. ರಾಜ್ಯಾದ್ಯಂತ 12ನೇ ತಾರೀಕು ಬೆಳಗ್ಗೆಯಿಂದ ಸಂಜೆವರೆಗೆ ಸಂಪೂರ್ಣ ಬಂದ್. ಇದು ರಾಜ್ಯದ ಎಲ್ಲ ಕನ್ನಡ ಮಾಧ್ಯಮ ಶಾಲೆಯ ಉಪಾಧ್ಯಾಯರುಗಳಿಗೆ, ವ್ಯವಸ್ಥಾಪಕರುಗಳಿಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ. ಬಂದ್ 12ನೇ ತಾರೀಕು ಬೆಳಗ್ಗೆಯಿಂದ.